ಗಾಯನ ಹಾಡ್ತಿದ್ದಾರೆ ನಮ್ಮ ನಿಮ್ಮೆಲ್ಲರ ಗಾಯಕ ಗಣೇಶ್ ಲಿಂಗಜಿಗ ಆರ್ಕೆಸ್ಟ್ರಾ. ಚಪ್ಪಾಳೆ ಅಲ್ಲಿ ಮುಳ್ಳಯ್ಯನಗಿರಿಯಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗ್ತೀರಿ ಅಣ್ಣ? ಅಲ್ಲಿ ಜಾಸ್ತಿ ಸ್ಪೀಡಲ್ಲಿ ಹೋಗಂಗಿಲ್ಲ, ಯಾಕಂತ ಹೇಳ್ಬಿಟ್ರೆ ಈ ವೈಟ್ ಬರ್ಡ್ ಕಾರ್ನವ್ರು ಬರ್ತಾರಲ್ಲ. ಮುಳ್ಳಯ್ಯನಗಿರಿಯಿಂದ ಸ್ವಲ್ಪ ಕೆಳಗೆ ಬಂದ್ರೆ ಇಲ್ಲೊಂದು ಗುಹೆ ಇದೆ, ನೋಡೋಣ. ಬಂಧುಲ ನಮಸ್ಕಾರ ಬಂಧುಲ, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದಿ ಶೋ ಚಾನಲ್ಗೆ. ಸೊ ಬಂಧುಲ, ಇವತ್ತು ನಿನ್ನೆ ನೈಟ್ ಯಾವ ಥರ ಜರ್ನಿ ಇದೆ ಅಂತ ನೀವು ನೋಡಿದ್ರಿ. ಸೊ ರೆಸಾರ್ಟಲ್ಲಿ ತುಂಬ ಜಾಲಿ ಮಾಡಿದ್ವಿ, ಫೈರ್ ಎಲ್ಲ ಕ್ಯಾಂಪ್ ಹಾಕಿ ಯಾವ ಥರ ಜಾಲಿ ಮಾಡಿದ್ವಿ. ಸೊ ನಿನ್ನೆ ಚಾಪ್ಟರ್ ನಿನ್ನೆಗೆ, ಸೊ ಇವತ್ತಿನ ಚಾಪ್ಟರ್ ಇವತ್ತಿಗೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಇರ್ತದೆ ಅಂದರೆ, ಮುಳ್ಳಯ್ಯನಗಿರಿ ಜರಿ ವಾಟರ್ ಫಾಲ್ಸ್ ಎಲ್ಲ ಫನ್ ಮಾಡೋದು, ರೀಲ್ಸ್ ಎಲ್ಲ ಮಾಡ್ತೇವೆ. ಸೊ ನೋಡುವ ಈ ಜರ್ನಿ ಯಾವ ಥರ ಇರ್ತದೆ ಅಂತ. ಈ ಒಂದು ಜರ್ನಿ ಇದೆಯಲ್ಲ ವರ್ತ್ ಅಂತ ಅನಿಸ್ತದೆ, ಯಾಕಂದರೆ ಯಾರಾದರೂ ಫ್ರೆಂಡ್ಸ್ ಏನಾದರೂ ಟೂರ್ ಮಾಡಿದರೆ ಕ್ಯಾನ್ಸಲ್ ಮಾಡಬೇಡಿ. ಸೊ ಎಂಜಾಯ್ ಮಾಡಿ, ಯಾಕೆಂದರೆ ಟೈಮ್ ಅನ್ನೋದು ಎಲ್ಲ ಟೈಮಲ್ಲಿ ಬರಲ್ಲ. ಕೆಲವೊಂದು ಟೈಮು ಎಷ್ಟು ಸ್ಪೆಂಡ್ ಮಾಡಬೇಕಂದ್ರೆ ಆ ಸ್ಪೆಂಡ್ ಮಾಡಿದ ಟೈಮ್ ಇದೆಯಲ್ಲ ಸಾಯುವರೆಗೆ ನೆನಪಿರಬೇಕು. ಆ ಥರ ಜಾಲಿ ಮಾಡಿ, ಇದೊಂದು ಮೆಮೊರಿಯೇಬಲ್ ಅಂತ ನಾನು ಹೇಳ್ತೀನಿ. ಸೊ ಬನ್ನಿ, ಈ ಲಾಗ್ ಯಾವ ಥರ ಆಗ್ತದೆ ಅಂತ ನೋಡೋಣ ಬನ್ನಿ. ಭಾರಿ ಬೇಜಾರು, ರೆಸಾರ್ಟ್ ಬಿಟ್ರೆ ಭಾರಿ ಬೇಜಾರ ಒಂದುಂಟು. ಅಂಚಾದಿತ್ತೆ ಸ್ಪೈಟ್ ಮತ್ತೊಂದು ನಮ್ಮ ಫೋನಿಲ್ಲ ಜರ್ನಿ ಓಲಂದು ಗೊತ್ತಿಜ್ಜಿ ಮುಳ್ಳಯ್ಯನಗಿರಿ. ಸೊ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ರೆಸಾರ್ಟ್ ಇಂದ ಮುಳ್ಳಯ್ಯನಗಿರಿಗೆ ಬೀಳ್ತಾ ಇದ್ದೇವೆ. ಸೊ ಹಾಗೆಯೇ ಹೋಗುವ ದಾರಿಯಲ್ಲಿ ಒಂದು ಎರಡು ಪದವನ್ನು ಬಳಸಿ ಎರಡು ಗಾಯನ ಹಾಡ್ತಿದ್ದಾರೆ ನಮ್ಮ ನಿಮ್ಮೆಲ್ಲರ ಗಾಯಕ ಗಣೇಶ್. ಲಿಂಗಜಿಗ ಆರ್ಕೆಸ್ಟ್ರಾ. ಚಪ್ಪಾಳೆ ಪ್ಲೀಸ್, ಎಲ್ಲರೂ ಕೈ ಚಪ್ಪಾಳೆ ಹಾಗೆ. ನಾವಿಲ್ಲಿ ಪೇಮೆಂಟ್ಗೆ ಬಂದದ್ದಲ್ಲ, ಚಪ್ಪಾಳೆಯೇ ದೇವರು, ಲಿಂಗಜಿಗ ಕಲಾವಿದರು. ಆದ್ರೆ ಪೇಮೆಂಟ್ ಬೇಕು, ಕೊಡುವ ಹೇಳಿ ಪದೇ ಹೇಳಿ. ಒಂದಲ್ಲೇ ಒಂದ ಎರಡೇನು ಮೂರಲ್ಲೂ ಮೂರು ನಾಲ್ಕಲ್ಲೇ ನಾಲ್ಕು. ಹಲೋ ಮಗ್ಗೆ ಹೇಳಿಕೆ ಹೇಳಿದಲ್ಲ, ಅದರ ಬದಲು ನೀವು ಈ ಪದ್ಯ ಆಡ್ಬೋದಿದ್ದಲ್ಲ. ಸಾವಿರ ಕೂಲಿ ಮರಿಗಳು ಆಡುತ್ತಿದ್ದವು, ಗಿಡ್ಗ ಬಂದು ಒಂದು ತಿಂದು 999 ಉಳಿದಾವು. ಚಾ ಕುಡಿಲಿಕ್ಕೆ ಬಂದಿದ್ದೇವೆ ಈಗ. ಮಸಾಲೆ ದೋಸೆ ಎಲ್ಲ ನೋಡಿ, ನಾನು ಟೊಮೆಟೊ ರೈಸ್ ಪರ್ಚೇಸ್ ಮಾಡಿ, ಟೊಮೆಟೊ ರೈಸ್ ಆರ್ಡರ್ ಮಾಡಿದ್ದೆ. ಗೈಸ್, ನಾವೀಗ ಚಾ ಕುಡ್ದೆಲ್ಲ ಬೀಚಿಗೆ ಹೊರಟಿದ್ದೀವಿ. ಸೊ ನೋಡುವ ಈ ಜರ್ನಿ ಯಾವ ಥರ ಆಗ್ತದೆ ಅಂತ. 3,000 ಎಷ್ಟು ಹೇಳಿದ್ದು? 2,500 ಜೀಪಿಗೆ 2,500 ಏನೋ, 3,000 2,500 2,500 7 ಪ್ಲೇಸ್ ಕವರ್ ಮಾಡ್ತಾರೆ ಅಂತ ಹೇಳಿದ್ದು. ನೋಡುವ, ಆಲ್ರೆಡಿ ಸ್ಕ್ಯಾಮ್ಗೆ ಗುರಿ ಆಗಿದ್ವಿ. ದೂತ ಯಮದೂತ. ಈ ಘಾಟಲ್ಲಿ ಯಾವ ಥರ ಹೊಡಿತಾರೆ ಮಾರೆ. ನೀವು ಅಲ್ಲಿ ಮುಳ್ಳಯ್ಯನಗಿರಿಯಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗ್ತೀರಿ ಅಣ್ಣ? ಅಲ್ಲಿ ಜಾಸ್ತಿ ಸ್ಪೀಡಲ್ಲಿ ಹೋಗಂಗಿಲ್ಲ, ಯಾಕಂತ ಹೇಳ್ಬಿಟ್ರೆ ಈ ವೈಟ್ ಬರ್ಡ್ ಕಾರ್ನವ್ರು ಬರ್ತಾರಲ್ಲ, ಲೆಫ್ಟ್ ಕಟ್ಟಿಂಗ್ ರೈಟಲ್ಲಿ ಇರ್ತಾರೆ. ಬಿಡ್ತಾರ ಅವ್ರಿಗೆ? ಬಂತು ಡ್ರಿಫ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಡ್ರಿಫ್ಟ್ ದಾದಾ. ತಾತ, ಇದು ವೀಲಿಂಗ್ ಎಲ್ಲ ಮಾಡ್ತೀರಾ? ಡ್ರಿಫ್ಟ್ ಸ್ಕಿಡ್ ಎಲ್ಲಿಗೆ? ಅಲ್ಲಿ ನಾವೆಲ್ಲ ವೀಲಿಂಗ್ ಮಾಡಾಗ ಸೂಪರ್ ಡ್ರೈವರ್ ಅಂತೆ ಇಲ್ಲಿ ಅವರೆಲ್ಲ, ಘಾಟ್ ಹೊಡಿಯವರೆಲ್ಲ. ಬಂದಲ್ಲ, ನಾವು ಮೇನ್ ರೋಡ್ ಇಂದ ಸೀತಾಲಯನಗಿರಿಗೆ ಬಂದಿದ್ವಿ. 2,500 ರೂಪಾಯಿ ಒಂದು ಜೀಪಲ್ಲಿ 10 ಜನ ಕುತ್ಕೊಳ್ಬಹುದು. ಮತ್ತೆ ಸೀತಾಲಯನಗಿರಿಯಿಂದ ಮುಳ್ಳಯ್ಯನಗಿರಿ ಪೀಕಿಗೆ ಹೋಗ್ಲಿಕ್ಕೆ 200 ರೂಪಾಯಿ, ಹೋಗ್ಲಿಕ್ಕೆ ಬರ್ಲಿಕ್ಕೆ 200 ರೂಪಾಯಿ, ಒಟ್ಟಿಗೆ 400 ಚಾರ್ಜ್ ಮಾಡ್ತಾರೆ ಒಂದು ಜೀಪಿಗೆ. ಈ ಗಾಡಿಯಲ್ಲಿ 8 ಜನ ಕುತ್ಕೊಳ್ಬಹುದು.
ವೆದರ್ ಅಂತೂ ಸಖತ್ತಾಗಿದೆ. ನಮ್ಮ ಜನ ನೋಡಿ ಹಿಂದ್ಗಡೆ ಬರ್ತಾ ಇದ್ದಾರೆ. ಖಾಲಿ ಲೈಟ್ ಕಾಣ್ತಿದೆ, ಎಷ್ಟು ಫಾಗ್ ಇದೆ ಗಾಯ್ಸ್, ಏನು ಕಾಣಲ್ಲ ಇಲ್ಲಿಂದ ಕೆಳಗಡೆ. ಇನ್ನು ಮೇಲ್ಗಡೆ ಯಾವ ತರ ಇರ್ತದೆ ಅಂತ ಬನ್ನಿ ನೋಡೋಣ ಗಾಯ್ಸ್. ಚಳಿ ಬೇರೆ ಆಗ್ತಾ ಇದೆ ಅಂತ ಹೇಳೋದು ಮಾತ್ರ, ಆಗಲ್ಲ. ಸಖತ್ತಾಗಿ ಗಾಳಿ ಬೀಸ್ತಾ ಇದೆ. ಧನ್ರಾಜ್ ನೋಡಿ ಇವತ್ತು ಕಾಣ್ತಾ ಇದೆ ಅಂತ ಎರಿ ಹಾಕೊಂಡು ಬರ್ತದೆ. ಸೊ ಗೈಸ್, ಮುಳ್ಳಯ್ಯನಗಿರಿ ನೋಡಿ ಮುಳ್ಳಯ್ಯನಗಿರಿ. ಅಲ್ಲಿ ಒಂದು ಪೆತ್ತ ಉಂಟು, ದೀಕ್ಷಿತ್ನಾಗಿ ಸೇಮ್ ಪೆತ್ತ. ಆ ಬೆತ್ತಡಿಗೆ ಅದು ಬೋರಿ 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 ಬೆತ್ತ. ಎಂತ ಬೆತ್ತದು ಪಾಪ, ಅದು ಒಂದು ಕಣ್ಣು ಯಾರು ಹೊಡೆದಿದ್ದಾರೆ ಈಗ ನೋಡಿ ಅಂತ. ಮುಳ್ಳಯ್ಯನಗಿರಿಯಿಂದ ಸ್ವಲ್ಪ ಕೆಳಗೆ ಬಂದ್ರೆ ಇಲ್ಲೊಂದು ಗುಹೆ ಇದೆ, ನೋಡೋಣ. ಮಂಜು ಮೈಲ್ ಬಾಯ್ಸ್ ತರ ಆಗ್ಲಿಕ್ಕಿಲ್ಲಲ್ಲ. ಗುಹೆಯೊಳಗೆ ಎಂತ ಉಂಟು. ಸೊ ಗೈಸ್, ನಮಗೆ ಈ ಮುಳ್ಳಯ್ಯನಗಿರಿ ಎಂಚಾಂಡ ಅವಳು ಕಕ್ಕೆ ಮಾತ ಬುಲ್ದಂದು ಅಮಾವಾಸ್ಯ ನುಪ್ಪು ಮಾಡ್ಜ ನಂಚನೆ ಐಕೆ ಪಿತೃಗೆ ಬರಸರಂಗ ಅಂತೆ ಜಾಗ್ರತೆ ಮಂತದ ಬಲಸಲೆ ಬಂಡ ಇಚ್ಚಿಂದ ಇದು ಹಾಕಿನ ಅಮಾವಾಸ್ಯೆಗೆ ಬುಟ್ಟಿನಾಗ ಮಾತ ಬರ ಕುಡಿಯರು ನೋಡುವ. ಸೊ ಗೈಸ್, ಜಿಪ್ ಲೈನ್ ಕಡೆ ಹೋಗಿ ಕಾಲ್ ಫಾಲ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗೆ ಇಳಿಬೇಕಾ? ಫಾಲ್ಟ್ ವಿಡಿಯೋ ಆನ್ ಮಾಡಿದ್ದೀರಾ? ಹಿಂದೆ ಮಲ್ಕೊಳ್ಳಿ, ಸ್ವಲ್ಪ ಬೆಂಡ್ ಮಾಡಿ, ಅಲ್ಲಿ ಕಾಲ್ ಫಾಲ್ಟ್ ಮಾಡಿ ಇರಿ. ತಿರುಗ್ತಾ ಉಂಟು. ಇನ್ನೂ ಮೇಲಲ್ಲ? ಜಸ್ಟ್ ಮಿಸ್. ನನ್ನ ಲೋಡ್ಗೆ ತಾಗ್ತದೆ, ಇದಕ್ಕೆ ತಾಗಲ್ಲ. ಅದಕ್ಕೆ ತಾಗ ಟಾಪರ್ ಇದೆ ಅಲ್ಲ. ಸ್ವಲ್ಪ ಭಯ ಇದೆ ನನಗೆ. Very patata, guys, one of the best experience in adventure. So ತುಂಬಾ ಖುಷಿ ಆಗ್ತಾ ಇದೆ. ಯಾವ ತರ ಇದೆ ಅದೇ ಜಿಪ್ ಲೈನ್ ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋದು ಜಿಪ್ ಲೈನ್. ಹೋಗಿ ಬಡಿತದೆ ಏನೋ ಗೊತ್ತಿಲ್ಲ. ಅದಲ್ಲ ಸೈಡ್ ತಡೀರಿ. ಸೊ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಮೇಲೆ ಮೇಲೆ ಬಿಸ್ತಾರ. ಸೊ ಖುಷಿ ಐತಿ. ಜಿಪ್ ಲೈನ್. ಸೊ ಬಂದಲ್ಲ, ಇವಾಗ ಜಿಪ್ ಲೈನ್ಗೆ ಹೋಗಿ ಝಡ್ ಪಾಯಿಂಟ್ಗೆ ಬಂದಿದ್ದೀವಿ. ಝಡ್ ಪಾಯಿಂಟ್ಗಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ ಏನಂದರೆ ನೋಡಿ, ಅಲ್ಲೇ ಬಿಸಾಕಿದ್ದಾರೆ. ಇನ್ನೊಂದು ಪ್ಲಾಸ್ಟಿಕ್ ಅಲ್ಲೇ ಬಿಸಾಕೋದು.
ಎಷ್ಟು ಪ್ಲಾಸ್ಟಿಕ್ ಇದೆ. ಸೊ ಜನರಿಗೆ ಗೊತ್ತಿಲ್ಲ, ಎಷ್ಟು ಹೇಳಿದ್ರು ಕೂಡ ಮನೆ ಥರ ಮಾಡ್ತಾರೆ. ಮನೆಯಲ್ಲಿ ಅದ್ರ ಕಸ ಬಿಸಾಕಿದರೆ ತೆಗೆಯೋರು ಇರ್ತಾರೆ, ಆದರೆ ಇಲ್ಲಿ ಇರ್ತಾರೆ ನಡ್ಕೊಂಡು ಬರೋದು ಕಷ್ಟದಲ್ಲಿ. ವ್ಯೂ ನೋಡಿ ಗಾಯ್ಸ್. ನಮ್ಮ ಗೈಡ್ ಅಂತ ಕೇಳುವ ಅದಕ್ಕೆ ಸೆಟ್ ಮಾಡಿ ಯಾಕೆ ಹೇಳಿದ್ದಾರೆ. ಹಲೋ ಗೈಡ್, ವೆದರ್ ನೋಡಿ ಸಖತ್ ಕೂಲ್ ಆಗಿದೆ ವೆದರ್ ಬ್ರೋ. ಇದಕ್ಕೆ ಸೆಟ್ ಪಾಯಿಂಟ್ ಯಾಕೆ ಕರೀದೆ? ಸುಮ್ಮನೆ ಸರ. ಸೊ ಬಂದಲ್ಲ ನೋಡಿದ್ರಲ್ಲ ನಮ್ಮ ಚಿಕ್ಕಮಂಗ್ಳೂರು ಟೂರು. ಸೊ ಫುಲ್ಲು ಖುಷಿ ಆಯಿತು ಮಾರೆ. ಸೊ ಈ ವಿಡಿಯೋ ಹೇಗಿತ್ತು ಅಂತ ನೀವು ಕಮೆಂಟ್ ಮೂಲಕ ಹೇಳಿ. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್, ಸಿ ಯು.